ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಇರಾನ್ ಮೇಲೆ ದಾಳಿ ನಡೆಸಿದ ಬೆನ್ನಲ್ಲೇ ಜಾಗತಿಕ ಮಾರುಕಟ್ಟೆಯಲ್ಲಿ ಅಲ್ಲೂಲ ಕಲ್ಲೂಲ ಶುರುವಾಗಿದೆ. ಯುದ್ಧದ ಭೀತಿಯಿಂದಾಗಿ ಚಿನ್ನದ ಬೆಲೆ ಗಗನಕ್ಕೆ ಏರಬಹುದು ಅಂತ ಅಂದಾಜಿಸಲಾಗಿತ್ತು. ಆದರೆ ಅಚ್ಚರಿ ಎಂಬಂತೆ ಆರಂಭದಲ್ಲಿ ಕುಸಿತ ಕಂಡಿದ್ದ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು ಈಗ ಮತ್ತೆ ಏರಿಕೆಯ ಹಾದಿ ಹಿಡಿದಿವೆ. ಹೂಡಿಕೆದಾರರು ತಮ್ಮ ಹಣವನ್ನ ಸುರಕ್ಷಿತ ಹೂಡಿಕೆಯಾದ ಚಿನ್ನದ ಕಡೆಗೆ ತಿರುಗಿಸ್ತಾ ಇರೋದು ಈ ಬೆಲೆ ಏರಿಕೆಗೆ ಪ್ರಮುಖ ಕಾರಣ ಎನ್ನಲಾಗ್ತಾ ಇದೆ. ಎಲ್ಲರಲ್ಲಿಯೂ ಸಹಜವಾಗಿ ಒಂದು ಪ್ರಶ್ನೆ ಇದೆ, ಯುದ್ಧದ ಭೀತಿ ಬಂದ್ರೆ ಯಾಕೆ ಚಿನ್ನದ ಬೆಲೆ ಏರುತ್ತದೆ ಅಂತ. ಇದಕ್ಕೆ ಮುಖ್ಯ ಕಾರಣ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಸೇಫ್ ಹೆವನ್ ಎಂಬ ಪರಿಕಲ್ಪನೆ. ಅಂದ್ರೆ ಆರ್ಥಿಕ ಅನಿಶ್ಚಿತತೆ ಅಥವಾ ಯುದ್ಧದಂತಹ ಸಂದರ್ಭಗಳಲ್ಲಿ ಹೂಡಿಕೆದಾರರು ತಮ್ಮ ಹಣವನ್ನ ಸುರಕ್ಷಿತವಾಗಿಡಲು ಚಿನ್ನದತ್ತ ಮುಖ ಮಾಡ್ತಾರೆ. ಷೇರು ಮಾರುಕಟ್ಟೆ ಕುಸಿದ್ರೂ, ಕರೆನ್ಸಿ ಮೌಲ್ಯ ಕಡಿಮೆಯಾದ್ರೂ ಚಿನ್ನ ತನ್ನ ಮೌಲ್ಯವನ್ನ ಹೆಚ್ಚು ಮಟ್ಟಿಗೆ ಉಳಿಸಿಕೊಳ್ಳುತ್ತೆ ಅನ್ನೋದು ದೃಢವಾದ ನಂಬಿಕೆ. ಇನ್ನು ಇವತ್ತಿನ ಚಿನ್ನದ ಬೆಲೆ ಎಷ್ಟು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, 22 ಕ್ಯಾರೆಟ್ ಬಂಗಾರದ ಪ್ರತಿ ಗ್ರಾಮ್ಗೆ 40 ರೂಪಾಯಿ ಹೆಚ್ಚಳವಾಗಿ 14,360 ರೂಪಾಯಿಗೆ ತಲುಪಿದೆ. ಆದ್ರೆ 8 ಗ್ರಾಂ ಚಿನ್ನದ ಬೆಲೆ 320 ರೂಪಾಯಿ ಏರಿಕೆಯಾಗಿ 1,14,880 ರೂಪಾಯಿಗೆ ಮುಟ್ಟಿದೆ. ಇನ್ನು 18 ಕ್ಯಾರೆಟ್ ಚಿನ್ನ ಕೂಡ ಪ್ರತಿ ಗ್ರಾಮ್ಗೆ 11,980 ರೂಪಾಯಿಗೆ ಏರಿಕೆಯಾಗಿದ್ದು ಮಾರುಕಟ್ಟೆಯಲ್ಲಿ ಭರ್ಜರಿ ಡಿಮ್ಯಾಂಡ್ ಕಂಡುಕೊಂಡಿದೆ. ಬಂಗಾರದ ಬೆಲೆ ಏರುತ್ತಿದ್ದು ಬೆಳ್ಳಿ ಮಾತ್ರ ತನ್ನ ಹಳೆಯ ಬೆಲೆಯಲ್ಲೇ ಮುಂದುವರೆದಿದೆ. ಪ್ರತಿ ಗ್ರಾಂ ಬೆಳ್ಳಿ ಇವತ್ತಿಗೆ 275 ರೂಪಾಯಿ ಮತ್ತು ಪ್ರತಿ ಕೆಜಿಗೆ 2,75,000 ರೂಪಾಯಿನಂತೆ ಯಾವುದೇ ಬದಲಾವಣೆ ಇಲ್ಲದೆ ವಹಿವಾಟು ನಡೆಸ್ತಾ ಇದೆ. ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಬೆಳವಣಿಗೆಗಳು ಬೆಳ್ಳಿಯ ಮೇಲೂ ಶೀಘ್ರವೇ ಪರಿಣಾಮವನ್ನ ಬೀರುವಂತ ಸಾಧ್ಯತೆ ದಟ್ಟವಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 1 ಔನ್ಸ್ ಚಿನ್ನದ ಬೆಲೆ $4,809ಗೆ ಇಳಿಕೆಯಾಗಿದೆ. ಎಂಸಿಎಕ್ಸ್ ಮಾರುಕಟ್ಟೆಯಲ್ಲಿ ಜೂನ್ ಒಪ್ಪಂದದ ಚಿನ್ನ 1.54 ಲಕ್ಷ ರೂಪಾಯಿಗೆ ವಹಿವಾಟು ನಡೆಸ್ತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಮಾತುಕತೆ ನಡೆಯಬಹುದು ಎಂಬ ಆಶಾವಾದದಿಂದ ಕೆಲವು ಹೂಡಿಕೆದಾರರು ಷೇರು ಮಾರುಕಟ್ಟೆಯತ್ತ ಮುಖ ಮಾಡಿರೋದು ಈ ಸಣ್ಣ ಕುಸಿತಕ್ಕೆ ಕಾರಣ ಎನ್ನಲಾಗ್ತಾ ಇದೆ. ಈ ಮಧ್ಯೆ ಆಗ್ಮೆಂಟ್ ಬುಲಿಯನ್ ಸಂಶೋಧನಾ ವರದಿಯೊಂದು ಚಿನ್ನ ಪ್ರಿಯರಿಗೆ ಬಿಗ್ ಶಾಕ್ ನೀಡಿದೆ. ಇದರ ಪ್ರಕಾರ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಬರೋಬ್ಬರಿ 1.60 ಲಕ್ಷ ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಬೆಳ್ಳಿ ಬೆಲೆ ಕೂಡ 2.55 ಲಕ್ಷದಿಂದ 2.65 ಲಕ್ಷದವರೆಗೆ ಜಿಗಿಯಬಹುದು ಅಂತ ಈ ವರದಿ ಎಚ್ಚರಿಸಿದೆ. ಜಾಗತಿಕವಾಗಿ ಹಣದುಬ್ಬರ ಹೆಚ್ಚುತ್ತಿರುವುದು ಮತ್ತು ಕಚ್ಚಾ ತೈಲದ ಬೆಲೆ ಏರಿಕೆ ಚಿನ್ನದ ಬೆಲೆಗೆ ಬೆಂಬಲ ನೀಡ್ತಾ ಇದೆ. ಅನಿಶ್ಚಿತತೆಯ ಸಮಯದಲ್ಲಿ ಜನರು ಚಿನ್ನವನ್ನ ಹೆಚ್ಚು ಸುರಕ್ಷಿತ ಅಂತ ಭಾವಿಸೋದ್ರಿಂದ ಇದರ ಬೇಡಿಕೆ ಅನ್ನೋದು ಹೆಚ್ಚಾಗುತ್ತಲೇ ಇರುತ್ತೆ. ಬಡ್ಡಿ ದರದಲ್ಲಿ ಆಗುವ ಸಣ್ಣ ಬದಲಾವಣೆ ಕೂಡ ಚಿನ್ನದ ಬೆಲೆಯ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು ಅಂತ ತಜ್ಞರು ಊಹಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಬೆಲೆ ಏರಿಕೆಗೆ ಪ್ರಮುಖ ಕಾರಣಗಳೇನು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಜಾಗತಿಕ ಉದ್ವಿಗ್ನತೆ, ಎರಡನೆಯದಾಗಿ ಹಣದುಬ್ಬರ ಹೆಚ್ಚಳ, ಮೂರನೆಯದಾಗಿ ಬಡ್ಡಿ ದರ ಬದಲಾವಣೆ, ಹಾಗೆ ನಾಲ್ಕನೆಯದು ಡಾಲರ್ ಮೌಲ್ಯದಲ್ಲಿ ಅಸ್ಥಿರತೆ. ಇನ್ನು ಐದನೆಯ ವಿಚಾರಕ್ಕೆ ಬಂದ್ರೆ ಕಚ್ಚಾ ತೈಲದ ಬೆಲೆ ಏರಿಕೆ. ಬೆಳ್ಳಿ ಯಾಕೆ ಸ್ಥಿರವಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಬೆಳ್ಳಿ ಚಿನ್ನದಂತೆಯೇ ಸುರಕ್ಷಿತ ಹೂಡಿಕೆ, ಆದ್ರೆ ಅದು ಉದ್ಯಮ ಬಳಕೆಯ ಮೇಲೂ ಹೆಚ್ಚು ಅವಲಂಬಿತವಾಗಿದೆ. ಆದ್ದರಿಂದ ಅದು ತಕ್ಷಣ ಯುದ್ಧದ ಪರಿಣಾಮಕ್ಕೆ ಪ್ರತಿಕ್ರಿಯೆ ನೀಡೋದಿಲ್ಲ. ಭವಿಷ್ಯದ ಅಂದಾಜು ನೋಡ್ತಾ ಹೋಗೋದಾದ್ರೆ, ಫೆಬ್ರವರಿ ಅಂತ್ಯದಲ್ಲಿ ನಡೆದ ದಾಳಿ ಮತ್ತು ಪ್ರತೀಕಾರದ ನಂತರ ಚಿನ್ನದ ಬೆಲೆ ಏರಿಳಿತಗೊಳ್ತಾ ಇದೆ. ಒಂದು ವೇಳೆ ಶಾಂತಿ ಮಾತುಕತೆ ಸಫಲವಾದರೆ ಬೆಲೆ ಸ್ವಲ್ಪ ಮಟ್ಟಿಗೆ ಹತೋಟಿಗೆ ಬರಬಹುದು. ಆದರೆ ಯುದ್ಧದ ವಾತಾವರಣ ಮುಂದುವರೆದ್ರೆ ಚಿನ್ನದ ಬೆಲೆ ಸಾಮಾನ್ಯ ಜನರ ಕೈಗೆಟುಕದ ಮಟ್ಟಕ್ಕೆ ಹೋಗೋದ್ರಲ್ಲಿ ಸಂಶಯವೇ ಇಲ್ಲ. ಮಾರುಕಟ್ಟೆ ತಜ್ಞರ ಪ್ರಕಾರ ಚಿನ್ನದ ಬೆಲೆ ಕುಸಿದಾಗ ಹೂಡಿಕೆ ಮಾಡೋದು ಜಾಣತನ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಬೆಲೆಗಳು ತೀವ್ರವಾಗಿ ಏರಿಳಿತಗೊಳ್ತಾ ಇರೋದ್ರಿಂದ ಯಾವುದೇ ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಪ್ರತಿಯೊಂದು ಚಲನವಲನದ ಮೇಲೆ ಕಣ್ಣಿಡೋದು ಅತ್ಯಗತ್ಯ. ಚಿನ್ನ ಅಂದ್ರೆ ಬರೀ ಆಭರಣವಲ್ಲ, ಅದು ಕಷ್ಟ ಕಾಲದ ಆಸ್ತಿ. ಸದ್ಯದ ಮಾಹಿತಿಯ ಪ್ರಕಾರ ಬೆಲೆ ಏರಿಕೆ ಮುಂದುವರಿಯುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಹಾಗಾಗಿ ನೀವು ಚಿನ್ನ ಖರೀದಿಸುವ ಪ್ಲಾನ್ನಲ್ಲಿದ್ರೆ ಈಗಲೇ ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು. ಇಲ್ಲದಿದ್ರೆ ಆ 1.60 ಲಕ್ಷದ ಗಡಿ ದಾಟಿದ ಮೇಲೆ ಪಶ್ಚಾತ್ತಾಪ ಪಡಬೇಕಾದೀತು. ಆದ್ರೂ ಇನ್ನೊಂದು ಮುಖ್ಯ ಎಚ್ಚರಿಕೆ ಅಂದ್ರೆ, ಇವಾಗ ಖರೀದಿ ಮಾಡದಿದ್ರೆ ಮುಂದೆ ಸಾಧ್ಯವೇ ಇಲ್ಲ ಎನ್ನುವಂತ ಭಾವನೆ ತಪ್ಪು ನಿರ್ಧಾರಕ್ಕೆ ದಾರಿ ಮಾಡಿಕೊಡಬಹುದು.
ಮಾರುಕಟ್ಟೆ ಯಾವಾಗಲೂ ಏರಿಳಿತ ಹೊಂದಿರುತ್ತೆ. ಚಿನ್ನ ಕೇವಲ ಆಭರಣವಲ್ಲ, ಅದು ಆರ್ಥಿಕ ಸುರಕ್ಷತೆ. ಆದರೆ ಹೂಡಿಕೆ ಮಾಡುವಾಗ ಸಮಯ, ಮಾರುಕಟ್ಟೆಯ ಪರಿಸ್ಥಿತಿ ಮತ್ತು ನಿಮ್ಮ ವೈಯಕ್ತಿಕ ಹಣಕಾಸು ಗುರಿಗಳನ್ನು ಗಮನದಲ್ಲಿಟ್ಟುಕೊಳ್ಳೋದು ಬಹಳ ಮುಖ್ಯವಾಗುತ್ತೆ.